Hey guys, welcome back to my YouTube channel, Journey with Sudha Ranjit. ಬ್ಲಾಗ್ ಮಾಡು ಅಂತ ಏನ್ ಎರಡು ಸತಿ ಮೊನ್ನೆನೂ ಮಾಡ್ಕೊಂಡೆ ಏನ್ ಹಾಕ್ಲಿ ಅಂತ ನಾವೇ ಐಡಿಯಾ ಕೊಡ್ಬೇಕು. ನೀನು ಹೇಳೋವರೆಗೂ ನಂಗೆ ಫ್ಲಾಶ್ ಆಗಿಲ್ಲ. ಎಷ್ಟು ಚೆನ್ನಾಗಿ ಮಾಡ್ಕೊಂಬೋದಾಗಿತ್ತು ಫಸ್ಟ್. ಈ ವ್ಲಾಗ್ ಕಂಪ್ಲೀಟ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. 3 to 4 ಡೇಸ್ ಶಾಪಿಂಗ್ ವಿಡಿಯೋಸ್ ಎಲ್ಲ ಕ್ಲಬ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ. ಈ ಶಾಪ್ ಬಂದು ಸಮ್ಯಕ್. ಡಿಸೈನರ್ ಸ್ಯಾರೀಸ್ ಪರ್ಚೇಸ್ ಮಾಡಬೇಕು ಅಂತ ನಾವು ಸಮ್ಯಕ್ ಹೋಗಿದ್ದಿದ್ದು. ತುಂಬಾನೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಸೈನರ್ ಸ್ಯಾರೀಸ್ ಇತ್ತು. ಟಿಶ್ಯೂ, ಆರ್ಗೆನ್ಸಾ, ಬನಾರಸಿ ಮತ್ತೆ ರೇಷ್ಮೆ ಸೀರೆ ಮೇಲೆ ಎಂಬ್ರಾಯ್ಡ್ರಿ ಇರೋದು ತುಂಬಾ ಡಿಫ್ರೆಂಟ್ ಆಗಿರೋ ಸ್ಯಾರೀಸ್ ಇತ್ತು ಇಲ್ಲಿ. ರಿಸೆಪ್ಷನ್ಗೆ, ಪಾರ್ಟೀಸ್ಗೆ ಎಲ್ಲ ಈ ತರ ಸ್ಯಾರಿ ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಚುಲಿ ಇವಾಗ ಈ ತರ ಡಿಸೈನರ್ ಸ್ಯಾರೀಸ್ ಎಲ್ಲ ತುಂಬಾನೇ ಟ್ರೆಂಡಿಂಗು. ಅದರಲ್ಲೂ ರೆಡಿ ಬ್ಲೌಸ್ ಬಂದಿರುತ್ತೆ ಈ ತರ ಐ ಬಜೆಟ್ ಸ್ಯಾರೀಸ್ಗೆಲ್ಲ. ಈಗ ನಾನು ತೋರಿಸಿರೋ ಸ್ಯಾರೀಸ್ ಎಲ್ಲ 50,000 ಪ್ಲಸ್ ಇರೋಂಥ ಸ್ಯಾರೀಸು. ಸ್ವಲ್ಪ ಕಡಿಮೆ ಬಜೆಟಲ್ಲೂ ಸ್ಯಾರೀಸ್ ಸಿಗುತ್ತೆ ಸಮ್ಯಕ್ಕಲ್ಲಿ. ಬಟ್ ಅದರಲ್ಲೆಲ್ಲ ರೆಡಿ ಬ್ಲೌಸಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೈ ಬಜೆಟ್ ಅಂದರೆ ಬ್ಲೌಸು ರೆಡಿ ಇರುತ್ತೆ. ನಮ್ಮ ಮೆಜರ್ಮೆಂಟ್ಸ್ಗೆ ಮೆಜರ್ಮೆಂಟ್ ಮಾಡಿ ನೀಟಾಗಿ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಕೊಡ್ತಾರೆ. ನೀನು ಮಸಾಲೆ ದೋಸೆ ತಿಂತೀಯಾ? ನಾನು ದೋಸೆ ತಿನ್ನಲ್ಲಪ್ಪ. ನಾವು ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸೋಷ್ಟರಲ್ಲಿ ಅರೌಂಡ್ 4 o'clock ಆಗಿತ್ತು. ಲಂಚ್ ಟೈಮಿಂಗ್ಸು ಆಗೋಗಿತ್ತು. ಹಾಗಾಗಿ ಸ್ವಲ್ಪ ಏನಾನ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಈ ಥರ ಸ್ಯಾರೀಸ್ ಎಲ್ಲ ಒಂದು ಪಿನ್ ಮಾಡ್ಕೊಂಡು ನೋಡ್ಕೊಳ್ಳೋ ಚೆನ್ನಾಗಿರುತ್ತೆ. ಕಾಣಿಸ್ಬಿಟ್ರೆ ತಗೊಬೇಕು. ಈ ವೈಟ್ ಚಟ್ನಿ ಸಖತ್ತಾಗಿರುತ್ತಲ್ಲ ಇಲ್ಲಿ. ಇದು ಇನ್ನೊಂದು ದಿವಸ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ. ಇಲ್ಲೇ ಬಿಟ್ಬಿಡ್ಬೇಕಾಗಿತ್ತು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮೋಕ್ಷ ಅಂತ ಒಂದು ಡಿಸೈನರ್ ಬೊಟಿಕ್ ಇದೆ. ಅಲ್ಲಿ ರೆಡಿ ಗೌನ್ಸ್ ಎಲ್ಲ ಸಿಗುತ್ತೆ. ನಮಗೆ ಬೇಕಾಗಿದ್ದು ನಾವು ಟ್ರಯಲ್ ಮಾಡಿ ಏನಾನ ಮೆಜರ್ಮೆಂಟ್ಸ್ ಆಲ್ಟರ್ ಬೇಕಂದರೆ ಆಲ್ಟ್ರೇಷನ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ಕಸ್ಟಮೈಸ್ ಮಾಡಿಕೊಡ್ತಾರೆ. ಹಾಗಾಗಿ ಗೌನ್ಸ್ ನೋಡ್ತಾ ಇದ್ವಿ ಅಲ್ಲಿ. ಸಲೋನಿ ಅಂತ ಒಂದು ಫ್ಯಾಬ್ರಿಕ್ ಸ್ಟೋರ್ ಇದೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಸ್ಟಿಚ್ ಮಾಡ್ಕೊಳ್ಳೋಂತಹ ಚೂಡಿದಾರ್ ಸೆಟ್ಸ್ ಎಲ್ಲ ಜಾಸ್ತಿನೇ ಇದೆ ಕಲೆಕ್ಷನ್ಸ್. ಮತ್ತೆ ಕ್ವಾಲಿಟಿ ವೈಸು ದುಪ್ಪಟ್ಟ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ನಮ್ಮ ಅಕ್ಕ ಮತ್ತೆ ಕಾವ್ಯ ಇಬ್ರು ಕಸ್ಟಮೈಸ್ ಮಾಡ್ಕೊತೀವಿ ಅಂತ ಕುರ್ತಾ ಸೆಟ್ಸ್ ತಗೊಂಡ್ರು. ಇದು ಮೈಸೂರು ಸ್ಯಾರಿ ಉದ್ಯೋಗಲ್ಲಿ ಪಾರ್ಟಿ ವೇರ್ ಸ್ಯಾರೀಸ್ ನೋಡ್ತಾ ಇದ್ದೀವಿ. ಇಲ್ಲಿ ಆಶಾ
ಆಯ್ತು ಅಂದ್ರೆ ಬ್ಯೂಟಿಫುಲ್ ಮೆಸ್ ಏನು ಸೈಜ್ ಗೊತ್ತಾಗುತ್ತೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹಂಗೆ ಪಾಸ್ ಆಗಬೇಕಾದ್ರೆ ಒಂದು ಶಾಪ್ ನೋಡಿದ್ರಿ. ಕಿಡ್ಸ್ಗೆ ಟ್ರೆಡಿಷ್ನಲ್ ವೇರ್ ಅಂತೂ ಆಚೆ ಡಿಸ್ಪ್ಲೇ ಚೆನ್ನಾಗಿ ಹಾಕಿದ್ರು. ಹಾಗಾಗಿ ಒಳಗಡೆ ಹೋಗಿ ನೋಡಿದಾಗ ಕಲೆಕ್ಷನ್ ವೈಸೂ ಜಾಸ್ತಿನೇ ಇತ್ತು, ತುಂಬ ಯುನೀಕ್ ಆಗಿತ್ತು ಟ್ರೆಡಿಷ್ನಲ್ ವೇರ್ ಎಲ್ಲನೂ. ಹಬ್ಬ ಬಂತಲ್ಲ ಅಂತ ಒಂದು 2-3 ಪರ್ಚೇಸ್ ಮಾಡಿದ್ವಿ. ಗ್ರೀನ್ ಕಲರ್ ಮೇಡಮ್ ಈಗ ಚೆನ್ನಾಗಿತ್ತು ನೋಡು. ಅದನ್ನೇ ಕೇಳಿದ್ದೀನಿ. ನಂಗೆ ಪಿಂಕ್ ಕಲರ್ ಇಷ್ಟ ಆಯಿತು. ಇದು ನೆಕ್ಸ್ಟ್ ಡೇ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಈಶಾನ್ಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಂತ. ಔಟು ಯಾಕಂದ್ರೆ ಮೇನ್ ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಬೇಕಾಗಿರೋದು. ನೀವು ಅದೇ ಥರ ನಿಂತಿತ್ತು ಮನ ನಿಮ್ಮ ಸೈಜ್ ಅಲ್ಲಪ್ಪ, ದೊಡ್ಡದು ಬಾ, ನಿಮ್ಮ ಸೈಜ್ ಇಟ್ಕೊಂಡು ನಿಮ್ಮ ಸೈಜ್ ಅಲ್ಲ. ಸರಿ ತಗೊಳ್ಳೋಣ ಬಿಡು, ತಗೊಳ್ಳೋಣ. ಬಿಲ್ ಹಾಕ್ಸ್ತೀನಿ ಕೊಡು. ನಿಮ್ಮ ಸೈಜ್ ಅಲ್ಲ. ಆಗುತ್ತಾ? ಮಕ್ಕಳಿಗೆ ಕಾರ್ಟೂನ್ ಡ್ರೆಸ್ಸಸ್ ಎಲ್ಲ ತುಂಬಾ ಇಷ್ಟ. ನಮ್ಮ ಇಶಾನ್ಗೆ ಸ್ಪೈಡರ್ ಮ್ಯಾನ್ ಅಂದರೆ ಫೇವ್ರೇಟು. ಹಾಗಾಗಿ ಆ ಟೀ ಶರ್ಟ್ ಮೇಲೆ ಸ್ಪೈಡರ್ ಮ್ಯಾನ್ ನೋಡಿ ಅವ್ನಿಗೆ ಅದೇ ಬೇಕು ಅಂತ ಇಟ್ಕೊಂಡಿದ್ದ. ಅವ್ನ ಸೈಜ್ ಅಂತೂ ಅವೈಲೇಬಲ್ ಇರಲಿಲ್ಲ. ದುಡ್ಡದಾದ್ರೂ ಪರವಾಗಿಲ್ಲ, ನಂಗೆ ಅದು ಬೇಕು ಅಂದರೆ ಬೇಕು ಅಂತ ಹಠ ಮಾಡಿ ತೊಗೊಂಡಿದ್ದಾನೆ ಅದನ್ನು. ಬೀಳ್ತೀಯ ಅದರಲ್ಲಿ ನೀನು ಬೀಳ್ತೀಯ. ಏನೋ ಬೀಳ್ತೀಯಾ ಮೆತ್ತಗೆ. ಚೆನ್ನಾಗಿದೆ ಇದು. ಚೆನ್ನಾಗಿದೆಯಾ? 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 ಸೈಜ್ ಇಲ್ಲಲ್ಲ? ಯಾವ ಸೈಜ್ ಇರ್ಲಿಲ್ಲ ಅದು ಚೆನ್ನಾಗಿತ್ತಲ್ಲ ಒಂಥರ. ಆಗಲ್ಲ ಎಲ್ಲ ಸೈಜ್ ನೋಡ್ತಾ ಇರೋ. ಇದು ನೆಕ್ಸ್ಟ್ ಡೇ ಗೋಲ್ಡ್ ಪರ್ಚೇಸಿಂಗ್ ಇತ್ತು ಅಂತ ನವರತ್ನಗೆ ಹೋಗಿದ್ವಿ. ನಾವು ನೆಕ್ಲೆಸ್ ನೋಡ್ತಾ ಇದ್ವಿ. ಇಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ರೂ ನವರತ್ನಲ್ಲಿ ಜನ ಮಾತ್ರ ಕಡಿಮೆ ಇರಲಿಲ್ಲ, ತುಂಬಾ ಕ್ರೌಡೆಡ್ ಆಗಿದ್ರು. ಅದೇ ಒಂದೇ ಹಾಕೊಂಡು ಓಡಾಡೋದು ಇದ್ರ ಜೊತೆ ಕೆಳಗೆ ಮೇಲೆ ಏನೂ ಇಲ್ಲ. ಇಲ್ಲಿ ಮುಗಿಸ್ಕೊಂಡು ನನ್ನ ಆಲ್ ಟೈಮ್ ಫೇವ್ರೆಟ್ ಆನಂದ್ ಸ್ವೀಟ್ಸ್ಗೆ ಹೋಗಿದ್ವಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ 3 to 4 ಡೇಸ್ ಕಂಪ್ಲೀಟ್ ಕಂಟಿನ್ಯೂಷನ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತಲೇ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.